ಕೋಟೆ ನಾಡಿನ ಮತದಾರರು ಒಂಥರ ಗುಪ್ತಗಾಮಿನಿ ಥರ ಇದ್ದಾರೆ. ಭಾಳಷ್ಟು ಜನರು ಇನ್ನೂ ಚುನಾವಣೆ ಬಂದಿಲ್ಲ, ಬಂದಾಗ ಓಟ್ ಹಾಕ್ತೀವಿ, ಇನ್ನೂ ಕೂಡ ಯೋಚನೆ ಮಾಡಿಲ್ಲ, ಯೋಚನೆ ಮಾಡಿ ಓಟ್ ಹಾಕ್ತೀವಿ, ಕೆಲವರು ನಮ್ಮ ಮನೆಯವರು ಹೇಳಿದ್ರೆ ಓಟ್ ಹಾಕ್ತೀವಿ, ಕೆಲವು ಟೈಮ್ ನಮ್ಮ ಇಚ್ಛೆ ಅಂತ ಓಟ್ ಹಾಕ್ತೀವಿ, ನಾವು ಇಂಥವರಿಗೆ ಓಟ್ ಹಾಕ್ತೀವಿ ಅಂತ ಯಾರೂ ಕೂಡ ಬಾಯಿ ಬಿಡ್ತಿಲ್ಲ. ಕೆಲವರು ಸ್ಪಷ್ಟವಾಗಿ ನಾವು ಕಾಂಗ್ರೆಸ್ ಅಂತಿದ್ದಾರೆ, ಇನ್ನು ಕೆಲವರು ನಾವು ಮೋದಿ ಅಂತಿದ್ದಾರೆ. ನಮಗೆ ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲ, ಆದರೆ ಮೋದಿ ದೇಶ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಬನ್ನಿ ನಾವು ಚಿತ್ರದುರ್ಗದಿಂದ ಹಿರಿಯೂರಿಗೆ ಹೋಗೋಣ, ಹಿರಿಯೂರಿನಿಂದ ನಂತರ ಶಿರಾಗೆ ಹೋಗ್ತಿದ್ದೀವಿ, ಹಿರಿಯೂರಿನ ಜನರ ಅಭಿಪ್ರಾಯವನ್ನು ಪಡೆಯೋಣ. ಚಿತ್ರದುರ್ಗ ನಗರದ ಮದಕರಿ ಮಹಾಗಣಪತಿ ದೇವಸ್ಥಾನದ ಬಳಿ ನಾವಿದ್ದೀವಿ. ಬನ್ನಿ, ಇಲ್ಲಿ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ಮತ್ತು ಹಲವಾರು ಜನರು ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಒಟ್ಟಾರೆ ಚಿತ್ರದುರ್ಗದಲ್ಲಿ ಯಾವ ರೀತಿ ಲೋಕಸಭೆ ಚುನಾವಣೆ ಹವಾ ಇದೆ ಮತ್ತು ಅವರ ಅಭಿಪ್ರಾಯ ಏನಂತ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮ್ಮ ಹೆಸರು ಸರ್? ಯಶವಂತ್ ಕುಮಾರ್ ಅಂತೇಳಿ. ಏನು ಮಾಡ್ಕೊಂಡಿದ್ದೀರಿ ಯಶವಂತರೇ? ನಾನು BJP ಫುಲ್ ಟೈಮರ್. ನಾನು ಇಲ್ಲಿ BJP ಬರೋ ಅವಕಾಶ ಇದೆಯಾ? 100ಕ್ಕೆ 100 ಇದೆ. ಮೋದಿಜಿಯವರ ಅಲೆಯಲ್ಲಿ ಈ ಸರಿ ನಾವು ಜಯಗಳಿಸ್ತೀವಿ ಅನ್ನೋದು ಆತ್ಮವಿಶ್ವಾಸ ನಮ್ಮಲ್ಲಿದೆ. 100ಕ್ಕೆ 100 ಗೆದ್ದೇ ಗೆಲ್ತೀವಿ ಸರ್. ನಮಸ್ಕಾರ ಯಜಮಾನ್ರೆ. ನಮಸ್ತೆ. ಯಾವ ಪಾರ್ಟಿ ನಿಮ್ದು? ನಮ್ಮದು ಮಾಮೂಲೆ ಹಾಂ, ಹೂವು ಹೂವಕ್ಕೆ ಹಾಕ್ತೀರಾ? ದೇವಸ್ಥಾನಕ್ಕೆ ಹೂವು ಬೇಕೇ ಬೇಕು ನನಗೆ. ಸರ್ ನಮಸ್ಕಾರ. ಸರ್ ನಿಮ್ದು? ನಮಸ್ತೆ ಯಜಮಾನ್ರೆ. ನಮಸ್ತೆ. ಏನು ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ಏನು ಮಾಡ್ಬೇಕಂತ? ಕೇಳಲೇಬೇಡಿ, ನಮ್ಮದು ಫಸ್ಟ್ ಅದೇ ಆಮೇಲೆ ಮುಂದೆ ಕೆಲಸ. ಫಸ್ಟ್ ಅದೇ ಮುಂದೆ ಕೆಲಸ ನಮ್ಮದು. ಅಂದರೆ ಇದೆ ಅಂತ ಹೇಳಿದ್ವಲ್ಲ, ನಾವು BJP ಅಂತ ಹೇಳ್ತಾ ಇದ್ವಲ್ಲ. ನಾವು BJP ನಾವು ಬಿಜೆಪಿ 100%. ಯಜಮಾನ್ರೆ ನಮಸ್ತೆ. ಯಾವ ಪಾರ್ಟಿ ತಿಮ್ದು? ನಮ್ದು ಬಿಜೆಪಿ. ಹೌದಾ? ಇಲ್ಲಿ BJP ಜೋರಿದೆಯಾ? ಓಕೆ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಯಾವ ಪಾರ್ಟಿ ಸರ್ ತಮ್ಮದು ಈ ಸರಿ? ನಮ್ಮದು ಈ ಸಾರಿ ಮೋದಿ. ಮೋದಿ ಪಾರ್ಟಿನ ಈ ದೇಶನ ಸಮಗ್ರವಾಗಿ ಮುಂದೆ ನಡೆಸ್ತಕ್ಕಂಥ ಒಬ್ಬ ಚೈತನ್ಯ ಇರುವಂಥ ವ್ಯಕ್ತಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಯಾವರು? ಇದೇ ಊರಲ್ಲಿ. ಹೌದಾ? ನಾವು ಎಲೆಕ್ಷನ್ ಸರ್ವೆ ಮಾಡಕ್ಕೆ ಬಂದಿದ್ವಿ. ಅಂದರೆ ನಿಮ್ಮ ಅಭಿಪ್ರಾಯ ತಗೊಳ್ಳಕ್ಕೆ ತಾವು ಈ ಸರಿ ಯಾವ ಪಾರ್ಟಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಾವು ಕಾಂಗ್ರೆಸ್ಗೆ ಹಾಕ್ಬೇಕು. ಹಾಂ, ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪುರ ಯಾವ ರೀತಿ ವ್ಯಕ್ತಿತ್ವ? ಪರವಾಗಿಲ್ಲ, ಒಳ್ಳೆಯವರು. ಅವ್ರು ಒಳ್ಳೆ ಕೆಲಸಗಾರ, ಒಳ್ಳೆ ಕೆಲಸ ಮಾಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ. ಪರವಾಗಿಲ್ಲ, ಒಳ್ಳೆಯವರು. ಯಾಕೆ ಕಾಂಗ್ರೆಸ್ಗೆ ಓಟ್ ಹಾಕಬೇಕು? ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಬಡ ಜನಕ್ಕೆಲ್ಲ ಒಳ್ಳೆಯದು ಮಾಡ್ತಿದ್ದಾರೆ, ಅದರಿಂದ ಆಗ್ತದೆ. ಸರ್ ನಮಸ್ತೆ. ಸರ್ ಏನು ಸರ್ ಈ ಸರಿ ಎಲ್ಲ ಯಾವ ಪಾರ್ಟಿ ಇಲ್ಲಿ ಸ್ಟ್ರಾಂಗ್ ಇದೆ? ಈಗ ನಮ್ಮ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್. ಕಾಂಗ್ರೆಸ್ ಜೋರಿದೆಯಾ? ಯಾಕೆ ಅಂತ? ಯಾಕಂದರೆ ಎಲ್ಲ ಬಡವರಿಗೆಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ, ಅನುಕೂಲ ಮಾಡಿದ್ದಾರೆ. ಕಾಂಗ್ರೆಸ್ ಒಲವು ಇದೆ ಚಂದ್ರಪ್ಪರಿಗೆ. ಹೌದಾ? ಯಾವ ಥರ ಅನುಕೂಲ ಮಾಡಿದ್ದಾರೆ? ಸರ್ ಎಲ್ಲ ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಇದು ಮಾಡಿದ್ದಾರೆ, ಬಸ್ಸು ಉಚಿತ ಮಾಡಿದ್ದಾರೆ ಪ್ರಯಾಣಿಕರಿಗೆ. ಎಲ್ಲ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ಇದು ನಿಮಗೆ ಅನುಕೂಲ ಆಗ್ತಿದೆಯಾ? ಅನುಕೂಲ ಆಗ್ತದೆ. ಒಬ್ಬರಿಗೆಲ್ಲ ಅನುಕೂಲ ಆಗುತ್ತೆ ಸರ್. ನಿಮ್ಮ ಮನೆಯಲ್ಲಿ ನಿಮ್ಮ ಸ್ನೇಹಿತರೆಲ್ಲ ಈ ಸರಿ ಯಾವ ಪಾರ್ಟಿಗೆ ಹಾಕ್ಬೇಕಂತಿದ್ದಾರೆ? ಸರ್ ಕಾಂಗ್ರೆಸ್ ಪಾರ್ಟಿ. ಅಂದರೆ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಬಂದರೆ ಅನುಕೂಲ ಅಂತನಾ? ಹ್ಞೂ ಸರ್, ಹೌದು, ಅನುಕೂಲ ಇದೆ. ಯಾಕೆ ಸರ್ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಬರಬೇಕು? ಕಾಂಗ್ರೆಸ್ ಅಲ್ಲಿ ಒಳ್ಳೆ ಲೀಡರ್ ಇದ್ದಾರೆ, ನಮ್ಮ ಭೂಪೇಂದ್ರ ಇದ್ದಾರೆ, ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರು ಒಂದು ಬಡವರಿಗೆ ಏನಂತ ನೋಡ್ತಾರೆ, ಒಂದು ಶ್ರದ್ಧೆಯಿಂದ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಭಾಳ ಅನುಕೂಲ ಆಗ್ತೈತೆ ಅವ್ರ ಕಡೆಯಿಂದ. ಒಂದು ಮಗು ಇದ್ದಂಗೆ ಅವರು ಪಪ್ಪಣ್ಣವ್ರು ಭಾರಿ ಒಳ್ಳೆಯವರು. ಅವರು ನಮಗೆ ಈಗಲಿಂದ ಏನು ಹೆಲ್ಪ್ ಮಾಡಿಲ್ಲ, ಆದ್ರೂ ಅವರು ಒಂದು ಈಗ ಅನ್ನದಾನ ಬಿಟ್ಟಿಲ್ಲ ಸರ್ಕಾರದಿಂದ, ಒಂದು ಪ್ರಾಬ್ಲಮ್ ಇರ್ತವೆ. ಹಂಗಾಗಿ ಅವರಿಂದ ಒಂದು ಸ್ವಲ್ಪ ಅಡೆತಡೆ. ಪಪ್ಪಿ ಅವ್ರು ಯಾವ ಪಾರ್ಟಿ? ಕಾಂಗ್ರೆಸ್ ಪಾರ್ಟಿ. ಹಂಗಾಗಿ ಅವರು ಕಾಂಗ್ರೆಸ್ ಪಾರ್ಟಿ ಆದ್ರೂ ಅಲ್ಲ, ವ್ಯಕ್ತಿತ್ವ ಒಳ್ಳೆಯದು. ಅಂದ್ರೆ ಆ ವಯ್ಯ ಇದಾನ ಅಂತ ನಮಗೆ ಈ ಸಲ ಬರೋದಾದ್ರೂ MP ಎಲೆಕ್ಷನ್ ಬಂದ್ರೂ ಕಾಂಗ್ರೆಸ್ಸೇ ಬರ್ಬೇಕಂತ ನಮ್ಮ ಚಿತ್ರದುರ್ಗದಲ್ಲಿ ನಾವು. ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪುರ ಯಾವ ರೀತಿ? ಅದು ನಮಗೆ ಗೊತ್ತಿಲ್ಲ ಸರ್. ನಮಗೆ ಕಾಂಗ್ರೆಸ್ ಪಾರ್ಟಿಗೂ ಬಂದರೆ ಒಳ್ಳೆಯದು ಸರ್, ಬಡವರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಇಲ್ಲಿ. ಸರ್ ಕಲ್ಲೇಶ್ ಅಂತ. ಏನು ಮಾಡ್ಕೊಂಡಿದ್ದೀರಿ ಸರ್? ಸರ್ ನಮ್ದು ಆಟೋಮೊಬೈಲ್ ಇದೆ. ಆಟೋಮೊಬೈಲ್ ಇದೆ. ಏನು ನಡೀತಿದೆ ಸರ್ ಇಲ್ಲೆಲ್ಲ? ಯಾವ ಪಾರ್ಟಿ ಇದೆ ಸರ್? ಭಾರತೀಯ ಜನತಾ ಪಾರ್ಟಿ ಚಿತ್ರದುರ್ಗದಿಂದ. ಭಾರತೀಯ ಜನತಾ ಪಾರ್ಟಿ ಬಂದರೆ ಒಳ್ಳೇದು, ದೇಶಕ್ಕೆ ಒಳ್ಳೇದಾಗುತ್ತೆ, ಪ್ರಜೆಗಳಿಗೆ ಒಳ್ಳೇದಾಗುತ್ತೆ. ಅದರಿಂದ ಕಾಂಗ್ರೆಸ್ ಅಭ್ಯರ್ಥಿ ಕೆಟ್ಟವರಾ?
ಕೆಟ್ಟವ್ರಂತಲ್ಲ, ಬಿ ಜೆ ಪಿ ಪಾರ್ಟಿಯಲ್ಲಿ ಕಮಲ ಯಾರು ಕೊಟ್ಟರು ನಿಮ್ಗೆ ಕೊಟ್ಟರು ನಾವು ಮಾಡ್ತೀವಿ, ಯಾರಿಗೆ ಕೊಟ್ಟರು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ದೇಶಕ್ಕೋಸ್ಕರ ಮಾಡ್ತೀವಿ, ಮೋದಿಗೋಸ್ಕರ. ತಾವು ಇಲ್ಲಿ ಬಿಜೆಪಿ ಕಾರ್ಯಕರ್ತರಿದ್ದೀರಾ? BJP ಕಾರ್ಯಕರ್ತರನ್ನ BJP ಕಾರ್ಯಕರ್ತರಾಗಿ ಮತ್ತು ಸಾಮಾನ್ಯ ವ್ಯಕ್ತಿಗಳಾಗಿ ಕೂಡ ನಾವು ಹೇಳೋಕೆ ಇಷ್ಟಪಡ್ತೀವಿ. ಮೋದಿ ಬಂದರೆ ಒಳ್ಳೆಯದು, ಪ್ರಜೆಗಳಿಗೆ ಒಳ್ಳೇದಾಗುತ್ತೆ. ಈಗ ನೋಡಿರಿ, ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಈ ರೈತರಿಗೆ ಪರಿಹಾರ ಬಂದಿಲ್ಲ, ಇನ್ನು ಇದುವರೆಗೂ ಪರಿಹಾರ ಬಂದಿಲ್ಲ. ಈಗ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ಭಾಗದಲ್ಲಿ ಕುಡಿಯೋ ನೀರು ತೊಂದರೆ ಆಗಿದೆ, ಅದ್ರ ಬಗ್ಗೆನೂ ಏನು ಚಿಂತೆ ಮಾಡ್ತಾ ಇಲ್ಲ. ಸ್ವಲ್ಪ ಮಾಧ್ಯಮದ ಮುಖಾಂತರ ಹೇಳಿದ್ರೆ ಒಳ್ಳೇದಾಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಚಿತ್ರದುರ್ಗ ನಗರದ DC ಸರ್ಕಲ್ನಲ್ಲಿ ನಾವು ಈಗ ಇದ್ದೀವಿ. ಇಲ್ಲಿ ಒಂದಷ್ಟು ಮತದಾರಿದ್ದಾರೆ, ಬೇರೆ ಬೇರೆ ವ್ಯವಹಾರಕ್ಕೆ ಇಲ್ಲಿ ಬಂದಂಥವ್ರು, ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ಬೇರೆ ಬೇರೆ ವಿಚಾರಕ್ಕೆ ಬಂದಿರುವಂಥದ್ದು ತಾವು ಗಮನಿಸ್ಬೋದು. ನೋಡಿ, ಇಲ್ಲಿ ಪ್ರೊಟೆಸ್ಟ್ ಕೂಡ ಆಗ್ತಿರುವಂಥದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರನ್ನ ನಿರ್ಲಕ್ಷಿಸಿದೆ, ಪರಿಹಾರಗಳನ್ನ ಕೊಡ್ತಿಲ್ಲ ಅಂತ ಈಗಾಗಲೇ ಒಂದು ಪ್ರತಿಭಟನೆ ಕೂಡ ನಡೀತಿರುವಂಥದ್ದು. ಎಲ್ಲದರ ನಡುವೆ ನಾವು ಜನರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ಕಾರ. ಸರ್ ಇವರು ಸೋಷಿಯಲ್ ಮೀಡಿಯಾದಲ್ಲಿ ನಮಸ್ಕಾರ ಬ್ರದರ್. ಏನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತೀರಾ? ಏನಿದೆ ಸೋಷಿಯಲ್ ಮೀಡಿಯಾ? ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಜಿಲ್ಲಾಧ್ಯಕ್ಷ ಸರ್, ಮೂಡ್ಲಿಗಿರಿಯಪ್ಪ ಅಂತ ನನ್ನ ಹೆಸರು. ಹೇಳಿ ಸರ್. ಏನು ಸರ್, ಕಾಂಗ್ರೆಸ್ಗೆ ಅವಕಾಶ ಇದೆ ಇಲ್ಲಿ? ಹಾಂ ಸರ್, ಇದೆ 100%. ಯಾಕಂತ ಹೇಳಿದ್ರೆ ಎಲ್ಲ 8 ಕ್ಷೇತ್ರ, ಸುಮಾರು 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರ ನಮ್ಮ ಶಾಸಕರೇ ಇರೋದ್ರಿಂದ ನಮ್ಮ ಕಾಂಗ್ರೆಸ್ಸಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಈ ಗ್ಯಾರಂಟಿ ಮೇಲೆ ಇದು ಮಾಡ್ತಿದ್ದೀರಾ? ಗ್ಯಾರಂಟಿ ಶೋರ್. ಯಾಕಂತ ಹೇಳಿದ್ರೆ ಪ್ರತಿ ಬಡವರಿಗೆ 2,000 ರೂಪಾಯಿ ಪ್ರತಿ ತಿಂಗಳಿಗೆ ಅಕೌಂಟಿಗೆ ಹೋಗುತ್ತೆ. ಮತ್ತು ಏನೋ ನ್ಯಾಯ ಸೊಸೈಟಿಗೆ ತಿಂಗಳ 820 ರೂಪಾಯಿ, ಪ್ರತಿ ಒಬ್ಬರಿಗೆ 170 ರೂಪಾಯಿ ಅಮೌಂಟ್ ಬರುತ್ತೆ. ಹಾಗಾಗಿ ಗ್ಯಾರಂಟಿ, ಈ ಬಾರಿ ಗ್ಯಾರಂಟಿಯಿಂದ ನಮ್ಮ ಜನ ಬೆಂಬಲಿಸ್ತಾರೆ. ಹೌದು ಸರ್, ಬನ್ನಿ ನಾವು ಮಾತನಾಡಿಸ್ತಾ ಹೋಗೋಣ. ಬಹಳಷ್ಟು ಜನರು ಇಲ್ಲಿದ್ದಾರೆ. ಸರ್, ಯಾವ ಊರು ಸರ್ ನಿಮ್ಮದು? ಇದೇ ಊರು. ಏನು ಮಾಡ್ಕೊಂಡಿದ್ದೀರಾ? ಇಲ್ಲಿ ಆಫೀಸ್ ಹತ್ರ ಇದೆ. ಇಲ್ಲೆಲ್ಲ ಯಾವ ಪಾರ್ಟಿ ಬರುತ್ತೆ? ಹೇಳೋಕ್ಕಾಗಲ್ಲ ಸರ್. ಹಾಂ, ಜನದ ಮೇಲೆ ಇದೆ, ಜನ ಸಮೀಕ್ಷೆ ಮೇಲೆ ಇದೆ. ನಿಮ್ಮ ಪ್ರಕಾರ ಟ್ರೆಂಡ್ ಯಾರ ಪರವಾಗಿದೆ? ಸ್ವಲ್ಪ ಚಂದ್ರಪ್ಪ ಅವ್ರ ಪರವಾಗಿದೆ. ಹಾಂ, ಹಿಂಗೆ ಚಂದ್ರಪ್ಪ ಮನುಷ್ಯ ಒಳ್ಳೆ ಮನುಷ್ಯರು, ಒಳ್ಳೆ ವ್ಯಕ್ತಿ, ಸರಳ ಸಜ್ಜನಿಕ ರಾಜಕಾರಣಿಗಳು. ಗೋವಿಂದ ಕಾರಜೋಳ ಬಂದರೆ BJP ಅವ್ರು ಒಳ್ಳೆಯರಲ್ವಾ? ನಾವು ಒಳ್ಳೆಯದೇ, ನಾವು ಕಂಡಂಗೆ ಚಂದ್ರಪ್ಪನವರು ಸರಳ ಸಜ್ಜನಿಕ ರಾಜಕಾರಣಿಗಳು ಅಂತ ಹೇಳ್ತೀವಿ. ಥ್ಯಾಂಕ್ ಯು. ನಮಸ್ತೆ ಯಜಮಾನ್ರೆ, ಏನು ಮಾಡ್ಕೊಂಡಿದ್ದೀರಾ? ನಾವು ವ್ಯವಸಾಯ ಸರ್. ಏನು ಬೆಳಿದ್ದೀರಾ? ಶೇಂಗಾ ಬೆಳಿತೀವಿ ಸರ್. ಇನ್ಸೂರೆನ್ಸ್ ಬಂದಿಲ್ಲ, ಅದಕ್ಕೆ ಬಂದಿದ್ದೀವಿ ಸರ್. ಇನ್ಸೂರೆನ್ಸ್ ಬಂದಿಲ್ವಾ? ಯಾಕೆ? ಇಲ್ಲ ಬಂದಿಲ್ಲ ಸರ್. ಈಗ ಎಲ್ಲ ಹಿತಸಂತಿ ಜಾರಿಗೆ ತಂದ್ರು, ಅದಕ್ಕೆ DCI ಅವ್ರನ್ನ ಕಾರ್ಕೊಂಡಿದ್ದೀವಿ. ಹೌದಾ? ಇಲ್ಲೆಲ್ಲ ಯಾವ ಪಾರ್ಟಿ ಇದೆ ನಿಮ್ದು? ಈ ಸರಿ ಯಾರಿಗೆ ನೀವು ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನರೇಂದ್ರ ಮೋದಿಗೆ ಹಾಕ್ಬೇಕಂತಿದ್ದೀವಿ ಸರ್. ಅವ್ರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಅವ್ರಿಗೆ ಹಾಕ್ಬೇಕಂತ ಇದ್ದೀವಿ ಸರ್. ಕೆಲಸಗಳು ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಬೇಡ ಅಂತ ಅಂದ್ಕೊಂಡಿದ್ದೀವಿ ಸರ್. ಅನಿಸಿದೆ. ಸರ್ ನಮಸ್ಕಾರ. ಸರ್ ತಾವು ಯಾವ್ದಾದ್ರು ಪಾರ್ಟಿಲಿ ಕೆಲಸ ಮಾಡ್ತೀರಾ ಸರ್? ಇಲ್ಲ, ನಾವು ಸದ್ಯ ಮೂಲ JDSನವರು. ನಮ್ಮ ಸರ್ವಿಸಲ್ಲಿ ಓಟು ಹಕ್ಕು ಬಂದಾಗಲಿಂದ ನಾವು JDSಗೆ ಓಟ್ ಹಾಕಿ ಬಂದಿರೋ. JDSನವರು BJP ಒಂದಾಗಿದ್ದಾರೆ. ಅಲೇಜ್ ಮಾಡ್ಕೊಂಡ್ರೆ ವರಿಷ್ಠರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕಾಗುತ್ತೆ ಅಲ್ವಾ? ಮತ್ತೆ ಇಲ್ಲಿ ಎಲ್ಲ ಸ್ನೇಹಿತರೆಲ್ಲ ಇದ್ದಾರೆ, ಎಲ್ಲ ಪಕ್ಷದವರು ಅದಾರೆ ಇಲ್ಲಿ, ಎಲ್ಲರೂ ಮಾತಾಡ್ಸಿ. ತಮ್ಮದು ಸರ್? ನಮ್ಮದು BJP. ಹಾಂ ಸರ್. ಇವಾಗ ಮೋದಿ ಪ್ರಧಾನಮಂತ್ರಿ ಆಗಬೇಕಂದ್ರೆ ಅವರೇ BJP ಓಟ್. ಹಾಂ, ತಾವು ಸರ್? ನಾವು BJP ಸರ್. ಹಾಂ, ಮೋದಿ ಮಾಡಿರೋಂಥ ಕಾರ್ಯಕ್ರಮಗಳಿಗೆ BJPಗೆ ಓಟು ಅಂತ. ಬನ್ನಿ ಮತ್ತಷ್ಟು ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್ ಇಲ್ಲಿ ಯಾವ ಪಾರ್ಟಿ ಬರ್ಬೇಕಂತ ಅನ್ಕೊಂಡಿದ್ದೀರಾ? ನಮಗೆ ನಾವು BSP ಕಡೆಯಿಂದ ನಾವೇ ಅಭ್ಯರ್ಥಿ ಇದ್ವಿ. ಹಂಗಾಗಿ ನಾವು BSP ಕಡೆಯಿಂದ ಬರಬೇಕು, BSPನೇ ಅಧಿಕಾರಕ್ಕೆ ಬರಬೇಕು, ಅದೇ ಚುಕ್ಕಾಣಿ ಹಿಡಬೇಕು ಅಂದರೆ ನಮ್ಗೆ ಆಸೆ ಇರೋದು. ಹಂಗಾಗಿ ಈ ಸಾರಿ ಯಾಕಂದರೆ 75 ವರ್ಷಗಳಿಗೆ ಸಮೇತ ಎಲ್ಲ 3 ಪಕ್ಷಗಳನ್ನು ನೋಡಿದ್ದೀವಿ. 75 ವರ್ಷಗಳಿಗೆ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ. ಹೋಗಿರ್ತಕ್ಕಂಥ ಅಲ್ಲಿ ಓದ್ತಕ್ಕಂಥ ಆಡಳಿತ ಪಕ್ಷದ ಯಾರಾಗಲಿ ಒಳ್ಳೆ ಎಜುಕೇಟೆಡ್ ಹೋಗ್ತಾರೆ, ಹೋಗಿ ಜನಕ್ಕೆ. ಕಾಂಗ್ರೆಸ್ BJP ಅಭ್ಯರ್ಥಿಗಳು ಬರಬಾರ್ದು ಕಾರಣ ಯಾಕಂದರೆ 75 ವರ್ಷಗಳು ಅವ್ರು ನೋಡಿದ್ವಿ 3 ಪಾರ್ಟಿನವ್ರು ಯಾರು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಇದ್ರಲ್ಲಿ ಗೆದ್ದೋಗ್ತಾರೆ, ಅಧಿಕಾರ ಹಿಡ್ಕೊಂತಾರೆ, ಕಾರ್ ಕೊಡ್ತಾರೆ, ಆರಾಮಾಗಿ ಅಡ್ಡಾಡ್ಕೊಂಡು ಆಚೆ ಈಚೆ ಇರ್ತಾರೆ. ಜನಗಳಿಗೆ ಸ್ಪಂದಿಸಲ್ಲ, ಜನಗಳಿಗೆ ಏನು ಬೇಕು ಏನಿಲ್ಲ ಅಂತ ಜನಗಳಿಗೆ. ಇಲ್ಲಿ BSP ಬರುತ್ತಂತ ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಿದ್ದೀರಾ? ಯಾವುದು BSP ಬರುತ್ತೆ ಅಂತ ಅಲ್ಲ, ಬರಬೇಕು ಅಂತ ನಾವು ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಯಾವುದೇ ಹಂಗಾರೆ ಅವರು ಬರ್ತಾರಂತ ಏನೋ ಮಾಡ್ತಾರೆ, ಬರಬೇಕು ಅಂತ ಅವ್ರು ಹೇಳೋದು. ಹಂಗೆ ನಮ್ಮ ಹೆಸರು ಅಂತ ನಾವು BSP ಮಾಡ್ಬೇಕು ಅಂತ ಇದ್ವಿ, BSP ತರಿಸ್ಬೇಕು ಆಸೆ ಇದೆ. ಯಾಕಂದ್ರೆ ಯಾವ ಪಾರ್ಟಿ ಬರ್ಬೇಕಂತ ಅನ್ಸ ನಾವಿಲ್ಲಿ ಸರ್ವೆ ಮಾಡ್ತಾ ಇದ್ವಿ. ಜನ ಮತ್ತೆ ಕಾಂಗ್ರೆಸ್ ಪಕ್ಷ. ಯಾಕೆ ಕಾಂಗ್ರೆಸ್ ಪಕ್ಷ ಬರಬೇಕು? ಎಲ್ಲ ರೈತರಿಗೆ, ಎಲ್ಲ ಬಡವರಿಗೆ, ಎಲ್ಲರಿಗೂ ಅನುಕೂಲ ಮಾಡುತ್ತೆ ಕಾಂಗ್ರೆಸ್ ಪಕ್ಷ. ಅದಕ್ಕೆ
ಎಲ್ಲ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೌರ್ಮೆಂಟ್ ಮತ್ತು ಫ್ರೀ ಎಲ್ಲ ಅನುಕೂಲ ಮಾಡಿದೆ. ಹಂಗಾಗಿ ಕಾಂಗ್ರೆಸ್ ಪಕ್ಷನೇ ಬರಬೇಕದು. ಚಿತ್ರದುರ್ಗದಲ್ಲಿ ಟ್ರೆಂಡ್ ಯಾರ ಪರವಾಗಿದೆ? BN ಚಂದ್ರಪ್ಪ ಪರವಾಗಿದೆ. ಅಂದ್ರೆ ಕಾಂಗ್ರೆಸ್ ಪರವಾಗಿದೆ ಅಂತ. ಕಾಂಗ್ರೆಸ್ ಬಿಜೆಪಿ ಪರವಾಗಿಲ್ವಾ? ಇಲ್ಲ ಕಮ್ಮಿ ಐತೆ ಅದು. ಈಗ ಬಹಳಷ್ಟು ಜನ ಮಾತಾಡಿಸಿ ನಾವು ಮೋದಿಗೆ ಓಟ್ ಹಾಕ್ತಿದೀವಿ ಅಂತಿದ್ದಾರೆ. ಜನ ಒಂದು 4ನೇ ಪಾದದವ್ರು ಅದಾರೆ. ಯುವಕರು ಅವರಿಗೆ ಸ್ವಲ್ಪ ಅನುಕೂಲ ಇರುತ್ತಲ್ಲ ಅಂತಾರ ಅದಾರೆ. ಏನು ಅನುಕೂಲ ಆಗಿಲ್ಲ BJPಯಿಂದ. ನಮಸ್ಕಾರ ಸರ್. ನಮಸ್ಕಾರ. ಏನು ಸರ್ ಇಲ್ಲೆಲ್ಲ ಯಾವ್ದು ಟ್ರೆಂಡ್ ಇದೆ ಸರ್ ಚಿತ್ರದುರ್ಗದಲ್ಲಿ? ಈಗ ಟ್ರೆಂಡ್ ಏನಪ್ಪ ಅಂದರೆ, ಈಗ 10 ವರ್ಷದಲ್ಲಿ ಮೋದಿ ಮಾಡಿರೋಂಥ ಕೆಲಸ ನೋಡಿ ಮೋದಿಗೆ ಓಟ್ ಹಾಕ್ಬೇಕು ಅಂತ. ನಾವು ಜೀವ ಉಳಿಸ್ಕೊಂಡು ಓಡಾಡೋಕ್ಕೆ ಅಂದರೆ ಮೋದಿ. ಈಗ ಫ್ರೀ 5,000 ರೂಪಾಯಿ 6,000 ರೂಪಾಯಿ ಒಂದೊಂದು ಇಂಜೆಕ್ಷನ್ ಮಾಡಿಸ್ತಿದ್ರು. ಆ ಕೊರೋನಾ ಬಂದಾಗ ಎಲ್ಲ ಸತ್ತು ಹೋಗ್ತಿದ್ರು ಜನ. ಅಂಥ ಟೈಮ್ನಲ್ಲಿ ಅವರು ಒಳ್ಳೊಳ್ಳೆ ಸ್ಕೀಮ್ ಮಾಡಿ ಮೋದಿ ನಮ್ಮ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ. ನೋಡಿ ಮೋದಿ ಅಂತಿದ್ದಾರೆ. ಎಷ್ಟೋ ಲಕ್ಷಾಂತರ ಜನ ಕೊರೋನಾದಾಗ ಸತ್ತೋದ್ರಲ್ಲ ಸಹ. ಒಂದೇ ದಿನ ಇವತ್ತು ಅಡ್ಮಿಟ್ ಆಗಾರು ಬೆಳಕರೆ ಕಾಣತ್ತಾರ. ಹಂಗೆ ಬಹಳ ಜನ ಸತ್ತೋದ್ರು. ಜೀವ ಉಳಿಸಿರೋದು ಮುಖ್ಯ. ಇವತ್ತು 5,000-10,000 ಸಾವಿರ ರೂಪಾಯಿ ಬಡವರು ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಮತ್ತೆ ಈಗ ಯಾಕೆ ಸಾಯ್ತಾ ಇಲ್ಲ? ಬಹಳ ಮಾಡ್ಲೇಬೇಕಲ್ಲ ಜನಗಳಿಗೋಸ್ಕರ. ಏನ್ ಮಾಡಿದ್ದಾರೆ? 2014ರಿಂದ ಇಲ್ಲಿವರೆಗೂ 55 ಲಕ್ಷ ಕೋಟಿ ಸಾಲ ಆಯ್ತು. ಇನ್ನು 155 ಲಕ್ಷ ಸಾಲ ಮಾಡಿದ್ದಾರೆ. ಸಾಧನೆ ಏನಿದೆ ಸರ್? ಬರೇ ಕಾಂಗ್ರೆಸ್ ಅವ್ರಿಗೆ ಹೇಳ್ದ 60 ವರ್ಷದಲ್ಲಿ ಏನ್ ಮಾಡಿದ್ರು? ಬ್ರಿಟಿಷರ್ ಏನು ಬಿಟ್ಟೋಗಿದ್ರು? ಎತ್ತಿನ ಗಾಡಿ ಬಿಟ್ಟೋಗಿದ್ರು. ಎತ್ತಿನ ಗಾಡಿಯಿಂದ ಈ ದೇಶಕ್ಕೆ ಅವರೇ ತಂದಿದ್ದಲ್ಲ ಕಾಂಗ್ರೆಸ್ನವರೇ. ಅವ್ರು ಬೇರೆದು ಏನು ಮಾಡ್ತಾರೆ ಸರ್? ಏನು ಮಾಡಲ್ಲ. ಬರೇ ಇದು ಜುಮ್ಲೆಬಾಜಿ ಏನು ಮಾಡಿಲ್ಲ ಸರ್. ಈ ಸತಿ ದೇಶದಲ್ಲೂ ಗಠಬಂಧನ ಬರುತ್ತೆ. ದುರ್ಗ ಅಂತೂ 100% ಕಾಂಗ್ರೆಸ್ ಸರ್. ಯಾಕೆ ಕಾಂಗ್ರೆಸ್ ಬರಬೇಕು ಸರ್? ಕಾಂಗ್ರೆಸ್ ಯಾಕೆ ಬರ್ಬೇಕಂದ್ರೆ ಸರ್, ಎಲ್ಲರ ಸಮಾನತೆ ಇದೆ. ಮತ್ತು ದೇಶದ ಬಗ್ಗೆ ಎಲ್ಲ ಏನು ದೇಶದ ಜನಗಳಿಗೆ ಏನೇನು ಬೇಕು, ಏನು ಅವಶ್ಯಕತೆ ಇದೆ ಸರ್. ಮತ್ತೆ ಯಾವುದೇ ಒಂದು ಜಾತಿಗೆ ಇದಾಗಲಿ ಅದಾಗಲಿ ಏನು ಸರ್. ಇವಾಗ ನೋಡಿ 2014ರಿಂದ ಬರೀ TV ಡೆಬಿಟಲ್ಲಿ ಬರೀ ಅದೇ ಮಾತಾಡಿ ಸರ್. ಹಿಂದೂ ಮುಸ್ಲಿಂ ಅದು ಇದು ಅಂತ ಹೇಳೇನೆ ಮಾತಾಡೋದು. ನಾವು ಬರೇ ಚೈನಾ ಅದು ಇದು ಬರೇ ಮುಳುಗೋಗಿರೋದು ಪಾಕಿಸ್ತಾನಿಗೆ ತೋರಿಸ್ತಾರೆ. ಇದು ಮುಂದೆ ಹೋಗಿರೋ ಚೈನಾಗೆ ತೋರಿಸಲ್ಲ ಸರ್. ನಮ್ಮ ದೇಶದಲ್ಲಿ ನಮಗೆ ಏನು ಅವಶ್ಯಕತೆ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು, 15 ಲಕ್ಷ ಕೊಡ್ತೀನಿ ಅಂದರು. ಅದು ಯಾವುದು ಇದು ಕೊಟ್ಟಿಲ್ಲ ಸರ್. ಸುಮ್ಗೆ ನನಗೆ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತಾ ಈ ಬಾರಿ? ಸರ್ ಆಗುತ್ತೆ ಸರ್, ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ ಸರ್. ಸರ್ ಡಿಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ 500 ರೂಪಾಯಿ ದುಡಿದ್ರು ಬದುಕಕ್ಕೆ ಭಾಳ ಸವಲತ್ತು ಸರ್. ಇವಾಗ ಆಗ್ತಿಲ್ಲ ಯಾರ ಕೈಲಿ. ಯಾಕೆ ಅಂತ ಸರ್? ಇವಾಗ ಇಲ್ಲ ಸರ್. ಇವಾಗ ಎಲ್ಲದ್ರಲ್ಲೂ GST ಅಲ್ಲ ಸರ್. ಹೆಂಗೆ ಕಟ್ತಾನೆ ಬಡವ ಮನುಷ್ಯ ಸರ್? ಒಂದು ಅಪ್ಪ ಅಮ್ಮ ಇದ್ದು 14 ಜನ ಮಕ್ಕಳಿದ್ರೆ ಒಂದು ಮನೆಗೆ ಎಕ್ಸಾಂಪಲ್ ಕೊಡ್ತಿರೋದು. ಅವ್ನು 500 ರೂಪಾಯಿ ದುಡ್ದು ಒಂದು 14 ಮಕ್ಳಿಗೆ ಹೆಂಗೆ ಸಾಕ್ತಾನೆ? ಅದೇ ಥರ ನಮ್ಮ ದೇಶ ಸರ್. ನಾವೆಲ್ಲ ಬಡವರು ಇರೋದಿಲ್ಲ. ಇಲ್ಲಿ ಏನು ನಮಗೆ ಮಾಡ್ಕೊಂಡು ತಿನ್ನೋಕೆ ದಾರಿ ಬೇಕು ಸರ್. ಅದೇ ಬೇಕಾಗಿರೋದು. ನಿಮಗೆ ಡೆವಲಪ್ಮೆಂಟ್ ಬೇಕು, ಫ್ಯಾಕ್ಟ್ರೀಸ್ ಬೇಕು, ಅದು ಬೇಕು, ಎಲ್ಲ ಬೇಕು ಸರ್. ಚಂದ್ರಪ್ಪ ಅವರು ಇಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು 5 ವರ್ಷ ಗೆದ್ದು ಡೆಲ್ಲಿಯಿಂದ ಹಳ್ಳಿ ತಿರುಗಾಡಿದ್ದಾರೆ. ಮತ್ತು ಸೋತು ನಿರಂತರವಾಗಿ ಎಲ್ಲರ ಮನೆಗೆ ಎಲ್ಲರ ಹತ್ರ ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಜನರು ಬೇರೆ ನಂಬರಿಂದ ಫೋನ್ ಮಾಡಿದ್ರು ರಿಟರ್ನ್ ಮಾಡಿ ಮಾತಾಡ್ತಾರೆ. ಅಷ್ಟು ಯಾಕೆ ನಿಮ್ಮ ಹಾಲಿ MP ನ ಚೇಂಜ್ ಮಾಡಿದ್ರು? ಮಿನಿಸ್ಟರ್ ಇದ್ರು, ಯಾಕೆ ಚೇಂಜ್ ಮಾಡಿ? ಅವ್ರೇನು ಕೆಲಸ ಮಾಡಿಲ್ವ ಇಲ್ಲಿ? MP ಅವರು ತಿರುಗಾಡಿ ಜನಗಳಿಗೆ ಸ್ಪಂದಿಸ್ಲಿಲ್ಲ. ಅದಕ್ಕೆ ನಾವು ಕಾರ್ಯಕರ್ತರೆಲ್ಲ ಅವ್ರಿಗೆ ಟಿಕೆಟ್ ಕೊಟ್ರೆ ನಮ್ಮಲ್ಲಿ BJP ಬರಲ್ಲ, ಮೋದಿ ನೋಡಿ ಓಟ್ ಹಾಕ್ತಾರೆ. ಯಾರಿಗೆ ಕೊಟ್ಟರು ಮೋದಿ ನೋಡಿ ಓಟ್ ಹಾಕ್ತಾರೆ. ಸ್ಥಳೀಯರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಚರ್ಚೆ ಆಗ್ತಿದೆ. ಸ್ಥಳೀಯರಿಗೆ ಅಂದ್ರೆ ಈ ಚಂದ್ರಪ್ಪ ಅವರು ಬೇರೆ, ಅವರು ಬೇರೆ. ನಮ್ಮ ಚಿತ್ರದುರ್ಗ ಅಂದ್ರೆ ನೀವು ಮಾತಾಡ್ಬೇಕಾದ್ರೆ ನಾನೇನು ಮಾತಾಡಿಲ್ಲ. ಸುಮ್ಮನೆ ಈಗ ಚಿತ್ರದುರ್ಗಕ್ಕೆ ಬಂದಿರೋರು ಬೇರೆ ಕಡೆಯಿಂದ ಬರ್ತಾರೆ. ಕೆಲಸ ಆಗೋ ತನಕ ಇಲ್ಲಿ ಗೆಲ್ಲಿತಾರೆ, ಆಮೇಲೆ ಹೋಗ್ತಾರೆ ಅನ್ನೋ ಒಂದು ಭಾವನೆ ಐತಿ. ಆದ್ರೆ ಏನು ಈಗ ನಾವು ದೇಶ ನೋಡ್ತೀವಿ, ಇಲ್ಲಿ MLA ಎಲೆಕ್ಷನ್ ಬೇರೆ, MP ಎಲೆಕ್ಷನ್ ಬೇರೆ. ನಮ್ಮ ದೇಶ ಅಂದ್ರೆ ಮೋದಿ ಬೇಕಷ್ಟೇ. ಬನ್ನಿ ಮತ್ತಷ್ಟು ಮಾತನಾಡಿಸ್ತಾ ಹೋಗೋಣ. ಬಹಳಷ್ಟು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಚಿತ್ರದುರ್ಗ ಅಂತ ನಗರದಲ್ಲೂ ಕೂಡ ಡಿಮಾನಿಟೈಸೇಷನ್ ಬಗ್ಗೆ ಚರ್ಚೆ ಆಗ್ತಿದೆ, ನೋಟ್ಬಂದಿ ಬಗ್ಗೆ ಚರ್ಚೆ ಆಗ್ತಿದೆ, ಉದ್ಯೋಗದ ಬಗ್ಗೆ ಚರ್ಚೆ ಆಗ್ತಿದೆ. ಇನ್ನಷ್ಟು ಮಾತನಾಡಿಸ್ತಾ ಹೋಗೋಣ ಬನ್ನಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.